ವೆಲ್ಕಮ್ ಟು GSS ಸ್ಟಡಿ ಸರ್ಕಲ್. ಇವತ್ತು ಪ್ರಮುಖ ಪ್ರಚಲಿತ ಘಟನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯೂಸ್ಫುಲ್ ಆಗ್ತಕ್ಕಂಥ ಮಾಹಿತಿಯನ್ನು ತಗೊಂಡು ಬಂದಿದ್ದೀವಿ. ಕೊನೆ ತನಕ ನೋಡ್ತಾ ಬನ್ನಿ. ಪ್ರಮುಖ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಬಂದಿದ್ವಿ. ಮೊದಲ ಪ್ರಶ್ನೆ ನೋಡೋಣ. ಕುಮಾರ್ ಭಾಸ್ಕರ್ ವರ್ಮಾ ಸೇತುವೆ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಗಮನಿಸ್ತಾ ಇದ್ದೀರಿ. ಕುಮಾರ್ ಭಾಸ್ಕರ್ ವರ್ಮಾ ಸೇತುವೆ ಇತ್ತೀಚೆಗೆ ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು. ಆಯ್ಕೆಗಳನ್ನು ನೋಡ್ತಾ ಇದ್ದೀರಿ. ಗಂಗಾ ನದಿ ಇದೆ, ಯಮುನಾ ನದಿ ಇದೆ, ಬ್ರಹ್ಮಪುತ್ರ, ಗೋದಾವರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಬ್ರಹ್ಮಪುತ್ರ ನದಿಗೆ ಇತ್ತೀಚೆಗೆ ಕುಮಾರ್ ಭಾಸ್ಕರ್ ವರ್ಮಾ ಸೇತುವೆಯನ್ನು ನಿರ್ಮಿಸಲಾಗಿರ್ತಕ್ಕಂಥದ್ದು. ಇದು ಪ್ರಧಾನಿ ನರೇಂದ್ರ ಮೋದಿಯವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಬ್ರಹ್ಮಪುತ್ರ ನದಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ತಮ್ಸಾ ಅಥವಾ ಟೋನ್ಸ್ ನದಿ ಯಾವ ನದಿಯ ಉಪನದಿಯಾಗಿದೆ? ಟೋನ್ಸ್ ನದಿ ಯಾವ ನದಿಯ ಉಪನದಿಯಾಗಿದೆ? ಇದೇ ರೀತಿ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಕೇಳ್ತಾ ಬರ್ತಾರೆ. ಗಮನವಿಟ್ಟು ನದಿಗಳ ಒಂದು ಟಾಪಿಕ್ ಇರುತ್ತೆ. ಆ ಟಾಪಿಕ್ ಮೇಲೆ ಪ್ರತಿಯೊಂದು ಕೂಡ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲ ಡಿಸ್ಕಷನ್ ಮಾಡ್ತಾ ಬರೋಣ. ಯಾವ ನದಿಯ ಉಪನದಿಗಳು ಯಾವ ರಾಜ್ಯದಲ್ಲಿ ಹರಿತಾ ಇದ್ದಾವೆ, ಯಾವ ರಾಜ್ಯಗಳ ನಡುವೆ ನದಿ ವಿವಾದಗಳಿವೆ, ಪ್ರತಿಯೊಂದನ್ನು ಕೂಡ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಬನ್ನಿ. ತಾಮ್ಸಾ ಅಥವಾ ಟೋನ್ಸ್ ನದಿ ಯಾವ ನದಿ ಉಪನದಿಯಾಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. ಯಮುನಾ ನದಿ ಇದೆ, ನರ್ಮದಾ ನದಿ, ಕಾವೇರಿ ನದಿ, ಗಂಗಾ ನದಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಸರಿಯಾದ ಉತ್ತರ ನೋಡೋದಾದ್ರೆ ಡಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಟೋನ್ಸ್ ನದಿಯು ಗಂಗಾ ನದಿಯ ಉಪನದಿಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಬ್ರಿಕ್ಸ್ 2026ರ ಮೊದಲ ಸಭೆ ಎಲ್ಲಿ ನಡೆಯಿತು ಅಂತಕ್ಕಂಥದ್ದು. ಮುಂಬೈ ಇದೆ, ನವದೆಹಲಿ, ಚೆನ್ನೈ, ಕೋಲ್ಕತ್ತಾ. ಬ್ರಿಕ್ಸ್ನ ಮೊದಲ ಸಭೆ ಎಲ್ಲಿ ನಡೆದಿತ್ತು? ಬ್ರಿಕ್ಸ್ನ ಕೇಂದ್ರ ಕಚೇರಿ ಕೇಳ್ತಾರೆ. ಬ್ರಿಕ್ಸ್ನ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಗೂಗಲಲ್ಲಿ ಹೋಗಿ ಬ್ರಿಕ್ಸ್ನ ಕೇಂದ್ರ ಕಚೇರಿಯಲ್ಲಿದೆ ಅಂತ ಹೊಡೆದ್ರೆ ಸಿಗುತ್ತೆ. ಯಾಕಂದರೆ ಕೆಲವೊಂದು ಪ್ರಶ್ನೆಗಳು ನಾವಾಗಿ ಹುಡುಕೋದ್ರಿಂದ ಜಾಸ್ತಿ ಹೊತ್ತು ನೆನಪಿನಲ್ಲಿ ಇರತಕ್ಕಂಥದ್ದು. ಹುಡುಕಬೇಕು ಪ್ರತಿಯೊಂದನ್ನು ಕೂಡ. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಬ್ರಿಕ್ಸ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಕಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ನವದೆಹಲಿಯಲ್ಲಿ ಮೊದಲ ಸಭೆ ಜರುಗಿರ್ತಕ್ಕಂಥದ್ದು. ಬ್ರಿಕ್ಸ್ನ 2026ರ ಮೊದಲ ಸಭೆ ಎಲ್ಲಿ ನಡೀತು ಅಂದರೆ ನವದೆಹಲಿಯಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ. RBIನ ಸಂಜಯ್ ಅಗರವಾಲಾ ಅವರಿಗೆ ಯಾವ ಬ್ಯಾಂಕಿನ MD ಅಥವಾ CEO ಆಗಿ ವಿಸ್ತರಣೆ ಅಥವಾ ಪ್ರಮೋಷನ್ ನೀಡಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಗಮನಿಸ್ತಾ ಇದೆ. RBIನ ಸಂಜಯ್ ಅಗರವಾಲಾ ಅವರಿಗೆ ಯಾವ ಬ್ಯಾಂಕಿನ MD ಅಥವಾ CEO ಆಗಿ ಪ್ರಮೋಷನ್ ನೀಡಲಾಗಿದೆ? HDFC ಬ್ಯಾಂಕ್, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, SBI, PNG ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಮುಂದಿನ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುತ್ತಾರೆ. AU ಅಂತಕ್ಕಂಥ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ CEO ಅಥವಾ MD ಆಗಿ ಅವರಿಗೆ ಪ್ರಮೋಷನ್ ನೀಡಲಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಫೆಬ್ರವರಿ 2026ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಮಾನ ಅಸ್ಸಾಂ ಯಾವ ಸ್ಥಳದಲ್ಲಿ ಇಳಿಯಿತು ಅಂತಕ್ಕಂಥದ್ದು. ಅಂದರೆ ಹೊಸದಾಗಿ ವಿಮಾನ ನಿಲ್ದಾಣವನ್ನು ಮಾಡಿರ್ತಕ್ಕಂಥದ್ದು ಎಲ್ಲಿ? ಅಸ್ಸಾಂನಲ್ಲಿ. ಅದು ಯಾವ ಸ್ಥಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಅಲ್ಲಿಗೆ ವಿಸಿಟ್ ಮಾಡಿದರು ಅಂತಕ್ಕಂಥದ್ದು ಇದೆ. ದಿಬ್ರುಗಢ್ ಅಂತಿದೆ, ತೇಜ್ಪುರ್ ಅಂತಿದೆ, ಗೌಹಾಟಿ, ಸಿಲ್ಚರ್ ಅಂತೇಳಿ ಆಯ್ಕೆಗಳನ್ನ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ದಿಬ್ರುಗಢ್ ಅಂತೇಳಿ. ದಿಬ್ರುಗಢ್ನಲ್ಲಿ ಈ ಒಂದು ವಿಮಾನ ನಿಲ್ದಾಣ ಮಾಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಅತಿ ಎತ್ತರದ ಅಣೆಕಟ್ಟು ಯಾವುದು?
ಬಾಕ್ರಾನಂಗಲ್ ಅಣೆಕಟ್ಟು, ತೆಹರಿ ಅಣೆಕಟ್ಟು, ಸರ್ದಾರ್ ಸರೋವರ ಅಣೆಕಟ್ಟು, ಹಿರಾಕುಡ್ ಅಣೆಕಟ್ಟು ಅಂತೇಳಿ ಆಯ್ಕೆಗಳೇ ಕೊಟ್ಟಿದ್ದಾರೆ. ಪ್ರಶ್ನೆ ಗಮನಿಸ್ತಾ ಇದ್ರಿ. ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು? ಸರಿಯಾದ ಉತ್ತರ ನೋಡೋದಾದ್ರೆ ತೆಹರಿ ಅಣೆಕಟ್ಟು ಅಂತ. ಬಿ ಆಯ್ಕೆ ತೆಹರಿ ಅಣೆಕಟ್ಟು. 17ನೇ ಪ್ರಶ್ನೆ, ಇಂಡಿಯಾ ಎನರ್ಜಿ ವೀಕ್ 2025ರಲ್ಲಿ ಯಾವ ಕಂಪನಿಗೆ FIPI ಪ್ರಶಸ್ತಿ ದೊರಕಿದೆ? ಆಯಿಲ್ ಇಂಡಿಯಾ ಲಿಮಿಟೆಡ್, ಗೇಲ್ ಅಂತೇಳಿ, ONGC ಅಂತೇಳಿ, BPCL, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತಕ್ಕಂಥದ್ದು. ಕೆಲವೊಂದು ವಿಸ್ತೃತ ರೂಪಗಳು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾ ಬರ್ತಾರೆ, ಅವುಗಳು ಕೂಡ ನೆನಪಿನಾಗಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ನೋಡೋದಾದರೆ 17ನೇ ಪ್ರಶ್ನೆಗೆ ಇಂಡಿಯಾ ಎನರ್ಜಿ ವೀಕ್ 2025ರಲ್ಲಿ ಯಾವ ಕಂಪನಿಗೆ FIPI ಪ್ರಶಸ್ತಿ ನೀಡಲಾಗಿದೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಯ್ಕೆ ಸರಿಯಾಗಿರತಕ್ಕಂಥ ONGC ಒಂದು ಕಂಪನಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ಮುಂದಿನ ಪ್ರಶ್ನೆ, ನವದೆಹಲಿಯಲ್ಲಿ ನಡೆದ ಏಷ್ಯನ್ ರೈಫಲ್ ಪಿಸ್ತೂಲ್ ಚಾಂಪಿಯನ್ಶಿಪ್ 25 ಮೀಟರ್ ಸೆಂಟರ್ ಫೈರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಯಾರು ಗೆದ್ದರು? ಅಭಿನವ ಬಿಂದ್ರಾ, ಅಮನ್ ಪ್ರೀತಮ್ ಸಿಂಗ್, ಜೀತು ರೈ, ಸೌರಭ್ ಚೌಧರಿ ಅಂತೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ನವದೆಹಲಿಯಲ್ಲಿ ನಡೆದ ಏಷ್ಯನ್ ರೈಫಲ್ ಪಿಸ್ತೂಲ್ ಚಾಂಪಿಯನ್ಶಿಪ್ನಲ್ಲಿ 25 ಮೀಟರ್ ಸೆಂಟರ್ ಫೈರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂದರೆ ಆಯ್ಕೆ ಸಿ ಸರಿಯಾಗಿರತಕ್ಕಂಥದ್ದು. ಎಸ್, ಜೀತು ರೈ ಅವರು ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥವ್ರು. ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಪುಷ್ಪ ಪ್ರದರ್ಶನ ಫಲಾಶ್ ಮಹೋತ್ಸವ 2026 ಎಲ್ಲಿ ಉದ್ಘಾಟಿಸಲಾಯಿತು ಅಂತಕ್ಕಂಥದ್ದು. ಎಸ್, ಆಯ್ಕೆಗಳು ನೋಡೋಣ. ಮುಂಬೈ ಇದೆ, ಕಲ್ಕತ್ತಾ, ನವದೆಹಲಿಯಲ್ಲಿ, ಭೋಪಾಲ್. ಇತ್ತೀಚೆಗೆ ಪುಷ್ಪ ಪ್ರದರ್ಶನ ಫಲಾಶ್ ಮಹೋತ್ಸವ 2026 ಜರುಗಿರತಕ್ಕಂಥ ಸ್ಥಳ ಯಾವುದು? ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥ ಭೋಪಾಲ್ನಲ್ಲಿ ಪುಷ್ಪ ಪ್ರದರ್ಶನ ಜರುಗಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರಕಟವಾದ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2026 ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ಗಮನಿಸ್ತಾ ಇರಿ, ಕೆಲವೊಂದು ಸೂಚ್ಯಂಕಗಳು ಅಂದರೆ ಪ್ರಕಟಗೊಂಡಿರ್ತಕ್ಕಂಥ ಭಾರತ ಯಾವ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಬಹಳ ಮುಖ್ಯ ಆಗಿರುತ್ತೆ. ಪರೀಕ್ಷೆಯಲ್ಲಿ ಇಂಥ ಪ್ರಶ್ನೆಗಳ ಜಾಸ್ತಿ ಕೇಳ್ತಾ ಬರ್ತಾರೆ. ಇತ್ತೀಚೆಗೆ ಪ್ರಕಟವಾದ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2026ರಲ್ಲಿ ಭಾರತ ಯಾವ ಸ್ಥಾನ ಪಡೆದಿದೆ ಅಂತಕ್ಕಂಥದ್ದು ಆಯ್ಕೆಗಳ ರೂಪದಲ್ಲಿದೆ. 65ನೇ ಸ್ಥಾನ, 70ನೇ ಸ್ಥಾನ, 75ನೇ ಸ್ಥಾನ, 80ನೇ ಸ್ಥಾನ ಅಂತೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಭಾರತ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ 80ನೇ ಸ್ಥಾನದಲ್ಲಿದೆ. ಗಮನಿಸ್ತಾ ಇದ್ರೆ ಆಯ್ಕೆ ಡಿ ಸರಿಯಾಗಿದೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಪ್ರಮುಖವಾಗಿ 10 ಪ್ರಶ್ನೆಗಳನ್ನು ಗಮನಿಸಿದರೆ ಮುಂಬರುವ ಅವಧಿಯಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.